ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 20ರ ನಂತರ ಈ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಏಪ್ರಿಲ್ ತಿಂಗಳಿನಲ್ಲಿ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನ ಕಾಣಲಿದ್ದೀರಿ, ಅದರಲ್ಲೂ ಈ ಏಪ್ರಿಲ್ 20ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಒಟ್ಟಾರೆ ಈ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ಕೊನೆಯ ವಾರದಂದು ಕಾಣ್ತೀರಿ ಎಂಬುದರ ಸಂಪೂರ್ಣ ಮಾಹಿತಿಯ ಜೊತೆಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ರಿಂದ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಫುಲ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋ ರೀತಿಯಲ್ಲೇ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋ ನನ್ನ ಎಲ್ಲಾ ಸಬ್ಸ್ಕ್ರೈಬರ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಏಪ್ರಿಲ್ ತಿಂಗಳು ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಹೇಗಿರಲಿದೆ ಎಂಬುದರ ವಿಚಾರಕ್ಕೆ ಬರೋದಾದ್ರೆ, ವೃಶ್ಚಿಕ ರಾಶಿಯವರಿಗೆ ಈ ಏಪ್ರಿಲ್ 2026 ಮಾನಸಿಕ ಸ್ಥೈರ್ಯವನ್ನ ಆಳವಾಗಿ ಪರೀಕ್ಷಿಸುವಂತಹ ತಿಂಗಳು ಅಂತಾನೆ ಹೇಳ್ಬೋದು. ಅದೇ ಸಮಯದಲ್ಲಿ ನಿಮಗೆ ಅದ್ಭುತವಾದಂತಹ ವಿಜಯಗಳು ಕೂಡ ಈ ಏಪ್ರಿಲ್ ತಿಂಗಳಿನಲ್ಲಿ ಸಿಕ್ಕಿ ಹೋಗ್ತದೆ. ಹೊಸ ಶೈಕ್ಷಣಿಕ ಆರಂಭ ಉಂಟಾಗುವ ಕಾರಣ ಏಪ್ರಿಲ್ 2ರಂದಿಯೇ ನಿಮ್ಮ ಲಗ್ನದ ಅಧಿಪತಿ ಮಂಗಳನು ನಿಮ್ಮ 5ನೇ ಮನೆಯಾದಂತಹ ಮೀನ ರಾಶಿಯನ್ನ ಪ್ರವೇಶಿಸಲಿದ್ದು, ಹಾಗೆ ಅಲ್ಲಿ ಶನಿಯೂ ಕೂಡ ಇರಲಿದ್ದು, ಏಪ್ರಿಲ್ 11ರಂದು ನೀಚ ಸ್ಥಾನದಲ್ಲಿ ಬುಧನೂ ಸಹ ಈ ಜೋಡಣೆಗೆ ಸೇರೋ ಕಾರಣ ಈ ಮನೆಯಲ್ಲಿ ತ್ರಿವಳಿ ಗ್ರಹಗಳ ಸಂಗಮ ಉಂಟಾಗ್ತಾ ಹೋಗ್ತದೆ. ಈ ಗ್ರಹಗಳ ಯುದ್ಧವು ನಿಮ್ಮನ್ನ ಮಾನಸಿಕ ಗೊಂದಲದಿಂದ ಕಾಡಲಿದೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಮಕ್ಕಳ ಭವಿಷ್ಯ ಮತ್ತೆ ಅವರ ಆರೋಗ್ಯ ಮತ್ತೆ ಆಧಾರ ರಹಿತ ಭಯಗಳ ಬಗ್ಗೆ ವಿಪರೀತ ಆತಂಕವನ್ನ ಈ ಏಪ್ರಿಲ್ನಲ್ಲಿ ಉಂಟು ಮಾಡಿಬಿಡಬಹುದು. ಆದರೆ ನಿರಾಶೆಗೊಳ್ಳುವಂತಹ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಯಾಕೆಂದ್ರೆ ಈ 15 ಕಳೆದ ನಂತರ, ಅಂದ್ರೆ ಈ ಏಪ್ರಿಲ್ 15 ಕಳೆದ ನಂತರ 14ರಂದು ಪ್ರವೇಶವನ್ನ ಮಾಡಿರ್ತಕ್ಕಂತಹ ಸೂರ್ಯನು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರ್ತಾ ಬರ್ತಾನೆ. ಇದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಒಂದು ಬೃಹತ್ ತಿರುವನ್ನ ಪಡೆದುಕೊಳ್ತಾ ಹೋಗ್ತದೆ. ಕಚೇರಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಇದಲ್ಲದೆ ಏಪ್ರಿಲ್ 19ರಂದು ನಿಮ್ಮ 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದಂತಹ ವೃಷಭವನ್ನ ಪ್ರವೇಶವನ್ನ ಮಾಡುವ ಕಾರಣ ಇದು ನಿಮ್ಮ ಪಾಲುದಾರಿಕೆ ವ್ಯವಹಾರಗಳನ್ನ ಗಗನಕ್ಕೆ ಏರಿಸಲಿದೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ವೈವಾಹಿಕ ಜೀವನಕ್ಕೆ ಮತ್ತೆ ವಸಂತದ ಅರಳುವಿಕೆಯನ್ನು ಕೂಡ ತರಲಿದ್ದು, ಇದರಿಂದ ಸಾಕಷ್ಟು ಬದಲಾವಣೆಗಳನ್ನ ಈ ಏಪ್ರಿಲ್ 20ರ ನಂತರವೂ ಕಾಣ್ತಾ ಬರ್ತೀರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ಈ ವೃಶ್ಚಿಕ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿತ್ತು ಏಪ್ರಿಲ್ ತಿಂಗಳಿನಲ್ಲಿ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 5ನೇ ಮನೆಯಲ್ಲಿ ಏಪ್ರಿಲ್ 2ರಂದು ಪ್ರವೇಶವನ್ನ ಮಾಡಿರ್ತಕ್ಕಂತಹ ಮಂಗಳನು ಮಾನಸಿಕ ಆತಂಕ, ಕೋಪ, ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ಈ ಹಿಂದೆ ನೀಡಿರ್ಬೋದು. ಹಾಗೆ ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 5ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯು ನಿರಾಶವಾದಿ ಆಲೋಚನೆಗಳು, ಅಂದ್ರೆ ನಿಮ್ಗೆ ನೆಗೆಟಿವ್ ಥಾಟ್ಸ್ಗಳು ಹೆಚ್ಚಾಗ್ತಾ ಹೋಗ್ತದೆ. ಪ್ರೇಮ ವ್ಯವಹಾರಗಳಲ್ಲಿ ವಿಳಂಬವಾಗ್ತಾ ಹೋಗ್ತದೆ. ಹಾಗೆ ರಿಯಲ್ ಎಸ್ಟೇಟ್ ಬಗ್ಗೆ ಬಹಳ ಕಾಳಜಿಯನ್ನು ಕೂಡ ಹೊದಿಸಬೇಕಾಗುತ್ತದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 5ನೇ ಮನೆಗೆ ಏಪ್ರಿಲ್ 11ರಂದು ಪ್ರವೇಶವನ್ನ ಮಾಡಿರ್ತಕ್ಕಂತಹ ಬುಧನು ಹೂಡಿಕೆಯಲ್ಲಿ ನಷ್ಟಗಳನ್ನ ಅನುಭವಿಸುವಂತೆ ಮಾಡಲಿದ್ದು, ಸ್ನೇಹಿತರೊಂದಿಗೆ ತಪ್ಪು ಗ್ರಹಿಕೆಗಳು, ಹಾಗೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆಯನ್ನ ಏಪ್ರಿಲ್ 11ರಂದು ಪ್ರವೇಶವನ್ನ ಮಾಡಿರ್ತಕ್ಕಂತಹ ಬುಧನು ನೀಡ್ತಾ ಬಂದಿದ್ದಾನೆ. ಆದ್ರೆ ಸೂರ್ಯನ ಸಂಚಾರವು ಏಪ್ರಿಲ್ 14ರಂದು ಉಂಟಾಗುವ ಕಾರಣ ಅಮೋಘ ವೃತ್ತಿಯನ್ನ ಕಾಣ್ತಾ ಬರ್ತೀರಿ. ಅದರಲ್ಲಿ ಯಶಸ್ಸನ್ನು ಕಾಣುವುದರ ಜೊತೆಗೆ ಶತ್ರುಗಳ ನಾಶವೂ ಕೂಡ ಆಗ್ತಾ ಹೋಗ್ತದೆ. ಅನುಕೂಲಕರವಾದಂತಹ ಸರ್ಕಾರಿ ವ್ಯವಹಾರಗಳು ಕೂಡ ಸಿಗುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ ಅಂತಾನೆ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ 7ನೇ ಮನೆಯ ಸ್ವಕ್ಷೇತ್ರದಲ್ಲಿ ಪ್ರವೇಶವನ್ನ ಮಾಡಿರ್ತಕ್ಕಂತಹ ಶುಕ್ರನು ಏಪ್ರಿಲ್ 19ರಿಂದ ಮಾಲವ್ಯ ಯೋಗವನ್ನ ಸೃಷ್ಟಿ ಮಾಡಲಿದ್ದಾನೆ. ಇದರಿಂದ ವೈವಾಹಿಕ ಆನಂದ ಸಿಗ್ತಾ ಬರ್ತದೆ. ವ್ಯಾಪಾರ ವಿಸ್ತರಣೆಯಾಗಲಿದ್ದು, ವಿದೇಶಿ ಪ್ರಯಾಣ ಮಾಡುವಂತಹ ಅನುಕೂಲಕರವಾದಂತಹ ಸಂಭವನೆಯೂ ಕೂಡ ಜಾಸ್ತಿ ಇರಲಿದೆ ಅಂತಾನೆ ಹೇಳ್ಬೋದು.
ಇದರಿಂದ ಈ ಏಪ್ರಿಲ್ 20ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಶುಕ್ರನ ಸಂಚಾರದಿಂದ, ಶುಕ್ರನ ಲಾಭದಿಂದ ಕಾಣ್ತಾ ಬರ್ತಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ರಾಶಿಯವರಿಗೆ ಕೆರಿಯರ್ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ ಈ ರಾಶಿಯವರು ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಈ ಏಪ್ರಿಲ್ ತಿಂಗಳು ಸಾಕಷ್ಟು ಬದಲಾವಣೆಗಳನ್ನ ಈ 15 ದಿನಗಳ ಹಿಂದೆಯೇ ಕಂಡಿರ್ತೀರಿ. ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಯಾವುದೇ ಆಫೀಸ್ ಪಾಲಿಟಿಕ್ಸ್ ಅಥವಾ ಪಿತ್ತೂರಿಗಳು ಸಂಪೂರ್ಣವಾಗಿ ಈ ಟೈಮ್ನಲ್ಲಿ ಚೂರು ಚೂರು ಆಗ್ತಾ ಹೋಗ್ತದೆ. ಏಕೆಂದ್ರೆ 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನು 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನ ತಲುಪುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಬರ್ತೀರಿ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯಿಂದ ಮಂತ್ರಮುಗ್ಧರಾಗ್ತಾ ಹೋಗ್ತಾರೆ. ನಿಮಗೆ ಬಡ್ತಿ ಮತ್ತೆ ಇಂಕ್ರಿಮೆಂಟ್ ಕೂಡ ಸಿಗಲಿದ್ದು, ಸರ್ಕಾರಿ ನೌಕರರು ಅಥವಾ ರಕ್ಷಣೆ, ಪೊಲೀಸ್ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಅಸಾಧಾರಣವಾದಂತಹ ಅಧಿಕಾರವನ್ನು ಪಡೆದುಕೊಳ್ತಾ ಹೋಗ್ತೀರಿ. 5ನೇ ಮನೆಯಿಂದ ಮಂಗಳನ ದೃಷ್ಟಿಯಿಂದಾಗಿ ನಿಮ್ಮ ಆಲೋಚನೆಗಳು ಬಹಳ ವೇಗವಾಗಿ ಚಲಿಸಲಿದ್ದು, ಅವುಗಳನ್ನ ಕಾರ್ಯಗತಗೊಳಿಸುವಾಗ ನಿಮ್ಮ ಸಹೋದ್ಯೋಗಿಗಳನ್ನ ನಿಮ್ಮೊಂದಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದು ಕೂಡ ಬಹಳ ಮುಖ್ಯವಾಗಿರ್ತದೆ. ಆದರೆ ಈ ಏಪ್ರಿಲ್ 19ರಂದು ಶುಕ್ರನ ಬಲವೂ ಕೂಡ ನಿಮಗೆ ಸಿಗುವ ಕಾರಣ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನ ಕಾಣ್ತಾ ಬರ್ತೀರಿ. ಆದ್ರೆ ನೆಗೆಟಿವ್ ಥಾಟ್ಸ್ ಗಳನ್ನ ಈ ರಾಶಿಯವರು ಮೊದಲು ಬಿಡಬೇಕಾಗಿರ್ತದೆ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತೆ ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, ಬಿಸ್ನೆಸ್ ವಿಚಾರದಲ್ಲಿ ಈ ಮೊದಲ 2 ವಾರಗಳು ಬಹಳಷ್ಟು ಬದಲಾವಣೆಯನ್ನ ಕಂಡಂತಹ ವಾರಗಳು ಅಂತಾನೆ ಹೇಳ್ಬೋದು. ಆದ್ರೆ ಏಪ್ರಿಲ್ 19ರಂದು ನಿಮ್ಮ 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದಂತಹ ವೃಷಭವನ್ನ ಪ್ರವೇಶಿಸುವುದು ನಿಮ್ಮ ವ್ಯಾಪಾರಕ್ಕೆ ಬೃಹತ್ ವರದಾನ ಆಗ್ತಾ ಹೋಗ್ತದೆ. ನಿಮ್ಮ ಯೋಜನೆಯು ಮಾಲವ್ಯ ಯೋಗವನ್ನ ಸೃಷ್ಟಿ ಮಾಡಲಿದ್ದು, ಇದು ನಿಮ್ಮ ಉದ್ಯಮದಲ್ಲಿ ಅಸಾಧಾರಣವಾದಂತಹ ಬೆಳವಣಿಗೆಯನ್ನ ಪ್ರಚೋದಿಸ್ತಾ ಬರ್ತದೆ. ಹೊಸ ಪಾಲುದಾರಿಕೆಗಳು ಹೆಚ್ಚು ಲಾಭದಾಯಕವೆಂದು ಸಾಬೀತಾಗ್ತಾ ಹೋಗ್ತವೆ. ಇದು ನಿಮ್ಮ ಸೌಂದರ್ಯ, ಫ್ಯಾಷನ್, ಹೋಟೆಲ್ ಮತ್ತೆ ಐಷಾರಾಮಿ ವಲಯಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಉತ್ತಮವಾದಂತಹ ಲಾಭವನ್ನ ಗಳಿಸಲು ಉತ್ತಮ ಅವಧಿ ಅಂತಾನೆ ಹೇಳ್ಬೋದು. ಇನ್ನು ಹಣಕಾಸು ಮತ್ತೆ ಸಂಪತ್ತಿನ ವಿಚಾರಕ್ಕೆ ಬರೋದಾದ್ರೆ, ಹಣಕಾಸಿನ ವಿಚಾರದಲ್ಲಿ ಈ ಏಪ್ರಿಲ್ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನ ಈ ತಿಂಗಳಿನಲ್ಲಿ ಕಂಡಿರ್ತೀರಿ. ಏಕೆಂದ್ರೆ ನಿಮ್ಮ 2ನೇ ಧನಾಧಿಪತಿಯಾಗಿರ್ತಕ್ಕಂತಹ ಗುರು 8ನೇ ಮನೆಯಲ್ಲಿ ಸ್ಥಾನವನ್ನ ಪಡೆದಿರೋ ಕಾರಣ ಬರಬೇಕಾದಂತಹ ಹಣವು ವಿಳಂಬವಾಗಿರ್ಬೋದು. ಹಾಗೆ ಅನಿರೀಕ್ಷಿತ ಖರ್ಚುಗಳನ್ನು ಕೂಡ ಎದುರಿಸಿರ್ಬೋದು. ಆದರೆ ಏಪ್ರಿಲ್ 14ರ ನಂತರ 6ನೇ ಮನೆಯಲ್ಲಿರತಕ್ಕಂತಹ ಉಚ್ಚ ಸೂರ್ಯನಿಗೆ ಸಾಕಷ್ಟು ಬದಲಾವಣೆಗಳನ್ನ ನಿಮ್ಗೆ ತರಲಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮ ಉದ್ಯೋಗದ ಮೂಲಕ ಬಹಳಷ್ಟು ವ್ಯವಸ್ಥೆ ಆಗ್ತಾ ಹೋಗ್ತದೆ. ಬ್ಯಾಂಕುಗಳಿಂದ ನೀವು ನಿರೀಕ್ಷಿಸುತ್ತಿದ್ದಂತಹ ಸಾಲಗಳು ಸಿಗಲಿದ್ದು, ಏಪ್ರಿಲ್ 19ರ ನಂತರ ಶುಕ್ರನ ಬಲವು ನಿಮ್ಮ ಆರ್ಥಿಕ ಒತ್ತಡವನ್ನ ಗಮನಾರ್ಹವಾಗಿ ಕಡಿಮೆ ಮಾಡಲಿದ್ದು, ಈ ಏಪ್ರಿಲ್ 20ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತೆ ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಮಂಗಳನು ಜಲತತ್ವದ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಆಲ್ರೆಡಿ ಸೇರಿರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನ ಕಂಡಿರ್ತೀರಿ. ಇದು ನಿಮ್ಮ ಜೀರ್ಣಕ್ರಿಯೆ ಸಮಸ್ಯೆಗಳಿರ್ಬೋದು, ಗ್ಯಾಸ್ಟ್ರಿಕ್ ತೊಂದರೆಗಳಿರ್ಬೋದು, ಅಥವಾ ಹೊಟ್ಟೆ ನೋವುಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ನೀಡ್ತಾ ಬಂದಿದೆ. ಆದರೆ ಏಪ್ರಿಲ್ 14ರಂದು ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ಪ್ರವೇಶವನ್ನ ಮಾಡಿರೋ ಕಾರಣ ನಿಮ್ಮ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಹೆಚ್ಚಾಗ್ತಾ ಬರ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಪರಿಹಾರವನ್ನು ಕೂಡ ಕಾಣ್ತಾ ಬರ್ತೀರಿ. ಸೂರ್ಯನ ತೀವ್ರವಾದಂತಹ ಶಾಖವು ನಿಮ್ಮ ದೇಹದಲ್ಲಿ ಉಷ್ಣಾಂಶವನ್ನ ಹೆಚ್ಚಿಸಲಿದೆ. ಆದ್ರಿಂದ ಈ ಟೈಮ್ನಲ್ಲಿ ಸಾಕಷ್ಟು ನೀರನ್ನು ಕುಡಿತಾ ಬನ್ನಿ. ಹಾಗೆ ಹೈಡ್ರೇಟಿಂಗ್ ಆಹಾರ ಸೇವಿಸುವುದು ಕೂಡ ಅತ್ಯಂತ ಅವಶ್ಯಕವಾಗಿರಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತೆ ವೈಯಕ್ತಿಕ ಸಂಬಂಧ ವಿಚಾರಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಫ್ಯಾಮಿಲಿ ಲೈಫ್ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದ್ರೆ, ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಪ್ರಾಥಮಿಕ ಆಲೋಚನೆಗಳು ಅಂದ್ರೆ ನಿಮ್ಮ ಥಾಟ್ಸ್ಗಳು ನಿಮ್ಮ ಮಕ್ಕಳ ಸುತ್ತುವಂತಹ ತಿಂಗಳು ಅಂತಾನೆ ಹೇಳ್ಬೋದು. ಏಕೆಂದ್ರೆ ನಿಮ್ಮ 5ನೇ ಮನೆಯಲ್ಲಿ ಗ್ರಹಗಳು ಭಾರಿ ಪ್ರಭಾವವನ್ನು ಉಂಟು ಮಾಡಿರೋ ಕಾರಣ ನಿಮ್ಮ ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ಅವರ ಹಠಮಾರಿಯಾದಂತಹ ವರ್ತನೆ ನಿಮಗೆ ತೀವ್ರವಾದಂತಹ ಆತಂಕವನ್ನ ಉಂಟು ಮಾಡಬಹುದು. ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಏನ್ ನೋಡ್ತಾ ಬರೋದಾದ್ರೆ, ಏಪ್ರಿಲ್ 19ರವರೆಗೆ ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಾದಗಳು ಬರಬಹುದಾದ್ರೂ ಏಪ್ರಿಲ್ 19ರಂದು 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ತನ್ನ ಸ್ವಂತ ರಾಶಿಯನ್ನ ಪ್ರವೇಶವನ್ನ ಮಾಡುವ ಕಾರಣ ಅದ್ಭುತ ಸುದ್ದಿ ಆಗ್ತಾ ಹೋಗ್ತದೆ. ಗಂಡ ಮತ್ತೆ ಹೆಂಡತಿಯ ನಡುವೆ ಪ್ರೀತಿ ಮತ್ತೆ ವಾತ್ಸಲ್ಯವು 2 ಪಟ್ಟು ಹೆಚ್ಚಾಗಲಿದ್ದು, ನೀವಿಬ್ರು ಒಟ್ಟಿಗೆ ಐಷಾರಾಮಿ ರಜೆಗಳಿಗಾಗಿ ಶಾಪಿಂಗ್, ಪ್ರವಾಸಕ್ಕೆ ಹೋಗ್ಬೋದು. ಅವಿವಾಹಿತರಿಗೆ ಅತ್ಯುತ್ತಮವಾದಂತಹ ವಿವಾಹ ಸಂಬಂಧಗಳು ಕೂಡ ಅಂತಿಮವಾಗ್ತಾ ಹೋಗ್ತವೆ.
ಇನ್ನು ಈ ರಾಶಿಯವರ ಶಿಕ್ಷಣದ ವಿಚಾರಕ್ಕೆ ಬರೋದಾದ್ರೆ, ಈ ವೃಶ್ಚಿಕ ರಾಶಿಯವರು ಅತ್ಯಂತ ಕಷ್ಟಕರವಾದಂತಹ ಅವಧಿ ಈ ಏಪ್ರಿಲ್ ತಿಂಗಳು. ಅದರಲ್ಲೂ ಸಾಕಷ್ಟು ಬದಲಾವಣೆಗಳನ್ನ ಕಾಣುವಂತಹ ತಿಂಗಳು ಈ ಕೊನೆಯ ವಾರದಲ್ಲಿ ಅಂತಾನೆ ಹೇಳ್ಬೋದು. ಏಪ್ರಿಲ್ 14ರ ನಂತರ 6ನೇ ಮನೆಯಲ್ಲಿ ಇರತಕ್ಕಂತಹ ಸೂರ್ಯನ ಪ್ರಭಾವ ಶಕ್ತಿಯಿಂದಾಗಿ ಈ ರಾಶಿಯವರು ಇಂಜಿನಿಯರಿಂಗ್ ಅಥವಾ ಸರ್ಕಾರಿ ವಲಯಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿಯನ್ನು ನಡೆಸುತ್ತಿರುವವರಾದ್ರೆ ತಮ್ಮ ಪ್ರಯತ್ನಗಳನ್ನ ಮೀರಿದಂತಹ ಅದ್ಭುತ ರ್ಯಾಂಕ್ಗಳನ್ನ ಕಾಣ್ತಾ ಬರ್ತೀರಿ. ಆದ್ರೆ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಓದಿನ ಕಡೆ ಗಮನವನ್ನ ಕೊಡ್ತಾ ಬರಬೇಕು. ಸಮಯ ಪರಿಪಾಲನೆಯನ್ನ ಮಾಡಿಕೊಂಡು ಓದಿದ್ದೆ ಆದ್ರೆ ಉತ್ತಮವಾದಂತಹ ಅವಕಾಶಗಳನ್ನ ಜೊತೆಗೆ ಉತ್ತಮವಾದಂತಹ ಫಲಿತಾಂಶಗಳು ಕೂಡ ನಿಮಗೆ ಸಿಗ್ತಾ ಬರ್ತದೆ. ವಿಜಯಗಳನ್ನ ಸಾಧಿಸ್ತಾ ಬರ್ತೀರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಬಹಳ ಶಿಸ್ತಿನಿಂದ ಇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನ ಮಾಡುವುದು ಕೂಡ ಬಹಳ ಮುಖ್ಯ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಏಪ್ರಿಲ್ ತಿಂಗಳಿನಲ್ಲಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತಾ ಬಂದ್ರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದ್ರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದ್ರೆ, ನಿಮ್ಮ 5ನೇ ಮನೆಯಲ್ಲಿ ಮಂಗಳ ಶನಿ ಬುಧ ದೋಷಗಳನ್ನ ಹೋಗಲಾಡಿಸಲು ಮತ್ತೆ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯ ಮತ್ತೆ ಶುಕ್ರನ ಪ್ರಭಾವವನ್ನು ಇನ್ನಷ್ಟು ಹೆಚ್ಚಿಸಲು ಆಶೀರ್ವಾದವನ್ನ ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಮಂಗಳನನ್ನ ಸ್ಥಿರಗೊಳಿಸಲು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಅಡೆತಡೆಗಳನ್ನ ತೆಗೆದುಹಾಕಲು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಅಷ್ಟಕ ಮಂತ್ರವನ್ನ ಪಠಿಸ್ತಾ ಬನ್ನಿ. 8ನೇ ಮನೆಯಲ್ಲಿರುವ ಗುರು ಮತ್ತೆ ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಬುಧನಿಂದ ಉಂಟಾಗುವಂತಹ ಶೈಕ್ಷಣಿಕ ಮತ್ತೆ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸಲು ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನ ಜಪಿಸುವುದರ ಜೊತೆಗೆ ದತ್ತಾತ್ರೇಯ ಅಥವಾ ದಕ್ಷಿಣ ಮೂರ್ತಿ ದೇವರನ್ನ ಪೂಜಿಸಿ ಸ್ನೇಹಿತರೆ. ಇದು ಸಾಕಷ್ಟು ಬದಲಾವಣೆಗಳನ್ನ ತರಲಿದೆ. ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಶನಿವಾರದಂದು ದೃಷ್ಟಿಹೀನರಿಗೆ ಅಥವಾ ವೃದ್ಧರಿಗೆ ಆಹಾರವನ್ನ ದಾನ ಮಾಡಿ. ಇದು 5ನೇ ಮನೆಯಲ್ಲಿನ ಶನಿ ದೋಷವನ್ನ ತಟಸ್ಥಗೊಳಿಸಲಿದ್ದು ಸಾಕಷ್ಟು ಅನುಕೂಲಕರವಾದಂತಹ ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನ ಜಪಿಸುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನ ಮಾಡಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬೆಳೆಯ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.